Outside over Westminster, there's a spaceship hovering. I wouldn't in the least nice sense, just very simply that ಟೈಮ್ ಟ್ರಾವೆಲ್ ಅಂತ ಹೇಳ್ತಾರೆ. ಏನೇ ಬರಬೇಕು ಅಂತಲ್ಲ, ಏನೇ ಬರೋದು ಏಲಿಯನ್ ಆ ಭೂಮಿ ಯಾವ ಥರ ಫಾರ್ಮೇಷನ್ ಆಯಿತು ಬಿಲಿಯನ್ ಇಯರ್ಸ್ 15 ಅಥವಾ 10 ಬಿಲಿಯನ್ ಇಯರ್ಸ್ ಆದಮೇಲೆ. ಸೊ ನಾನಲ್ಲಿ ಒಂದು 8ರಿಂದ 10 ಆರುವ ತಟ್ಟೆಗಳು ಕಾಣ್ತವೆ. ಲೈಕ್ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಏಲಿಯನ್ ಬಗ್ಗೆ ತುಂಬಾ ಒಂಥರ ಭಯಾನಕವಾಗಿ ಇತ್ತು, ಕೆಲವೊಂದೆಲ್ಲ ಸಂಗತಿಗಳು ತುಂಬಾ ರೋಚಕವಾಗಿ ಇತ್ತು ಕೂಡ. ಅಂತ ಸುಮಾರು ಸಂಗತಿಗಳನ್ನ ಕೇಳ್ತಾ ಇದ್ವಿ. ಆ ಸ್ಟೋರಿ ಕೇಳ್ತಾ ಕೇಳ್ತಾ ಹೆಂಗ್ ಅನಿಸ್ತಾ ಇತ್ತು ಅಂತಂದ್ರೆ ನಾವೆಲ್ಲೋ ಬೇರೆ ಒಂದು ಮಾಯಾ ಜಗತ್ತಿಗೆ ಹೋಗಿದೀವೇನೋ ಅನ್ನೋ ಫೀಲ್ ಇತ್ತು. ಹಾಗಾದ್ರೆ ಅದ್ರದ್ದು ಕಂಟಿನ್ಯೂಷನ್ ಪಾರ್ಟ್, ಈ ಪಾರ್ಟ್ 2 ನಲ್ಲಿ ಇನ್ನು ಎಷ್ಟು ರೋಚಕವಾಗಿರ್ತಕ್ಕಂಥ ಸಂಗತಿಗಳು ಅಥವಾ ಅದ್ರ ಬಗ್ಗೆ ಇನ್ನು ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಇನ್ನ ಎಷ್ಟೋ ಸಂಗತಿಗಳಿದಾವೆ. ನಮ್ ಜೊತೆ ಮನೋಹರ್ ಇದ್ದಾರೆ. ಈ ಎಪಿಸೋಡ್ 2 ನ ಕಂಟಿನ್ಯೂ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಮನೋಹರ್ ಅವರೇ. ಖಂಡಿತ ಮೇಡಮ್, ಥ್ಯಾಂಕ್ ಯು. ಸೊ ನೀವು ಎಲ್ಲ ಲಾಸ್ಟ್ ಎಪಿಸೋಡ್ ನೀವು ನೋಡಿದ್ದೀರಾ ಅಂತ ಅನ್ಕೊತೀನಿ. ಲಾಸ್ಟ್ ಎಪಿಸೋಡಲ್ಲಿ ನಾನು ಮಾತಾಡಿದ್ದು ಏಲಿಯನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಮ್ಮ ಭೂಮಿಯಿಂದ ಕೆಲವೊಂದಷ್ಟು ಸ್ಪೇಸ್ ಕ್ರಾಫ್ಟನ್ನು ಕಳಿಸಿದ್ದಾರೆ ಅಂತೇಳಿ. ನಾನು ಅದನ್ನು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ವಾಯ್ಜರ್ 1 ಮತ್ತು ವಾಯ್ಜರ್ 2 ಇನ್ನು ಟ್ರಾವೆಲ್ ಮಾಡ್ತಾ ಇದೆ. ಸೊ ಇವತ್ತು ಭೂಮಿ ಮೇಲೆ ಏನಾಗ್ತಿದೆ ಅಂತ ನಾವು ತಿಳ್ಕೊಳ್ಳೋಣ. ಈಗ ಲಾಸ್ಟ್ ಸೆಷನಲ್ಲಿ ನಾನು ಆಕಾಶದಲ್ಲಿ ಏನೇನು ಆಗ್ತಿತ್ತು ಅಂತ ಹೇಳಿದ್ದೀನಿ. ಈಗ ಭೂಮಿ ಮೇಲೆ ಏನೇನು ರಿಸರ್ಚ್ ಆಗ್ತಿದೆ ಅಂತ ನಾನು ತಿಳ್ಕೊತಾ ಹೋಗೋಣ. ಸೊ ಎಗೇನ್ ಗೋ ಬ್ಯಾಕ್ ಟು 1947. ಸೊ ನಾನು ಹೇಳಿದೆ 1947ನಲ್ಲಿ ಅರ್ನಾಲ್ಡ್ ಅನ್ನೋ ಒಬ್ಬ ವ್ಯಕ್ತಿಗೆ 9 ಫ್ಲೈಯಿಂಗ್ ಸಾಸರ್ಸ್ ಕಾಣ್ವು. ಸೊ ಅದಕ್ಕೂ ಕಾಣೋಕ್ಕೂ ಮುಂಚೆ ಒಂದು ಏನಾಗುತ್ತೆ ಅಂದರೆ ಜೂನ್ ತಿಂಗಳಲ್ಲಿ ಅಲ್ಲಿ ಅಮೇರಿಕಾದಲ್ಲಿ ತುಂಬ ಏನೋ ಇದು ಫ್ಲೈಯಿಂಗ್ ಸಾಸರ್ಸ್ ಬರ್ತಿದ್ದಾವೆ ಅಂತ ಏನೇನೋ ಒಂದು ಪುರಾವೆ ಇದ್ದಿರುತ್ತೆ. ಸೊ ಅದೇ ಟೈಮಲ್ಲಿ ಇವನು ಕೂಡ ಹಂಗಂತಾನೆ, ಸೊ ನಾನು ಫ್ಲೈಯಿಂಗ್ ಸಾಸರ್ಸ್ನ ನೋಡಿದ್ದೀನಿ ಅಂತ. ಸೊ ಅದಾಗ ಒಂದು 3 ವಾರಕ್ಕೆ ನ್ಯೂ ಮೆಕ್ಸಿಕೋ ಅನ್ನೋ ಜಾಗದಲ್ಲಿ ಬ್ರೆಜಿಲ್ ಅನ್ನೋ ಒಬ್ಬ ವ್ಯಕ್ತಿಗೆ ಒಂದಷ್ಟು ಅವಶೇಷಗಳು ಸಿಗ್ತವೆ. ಏನೇನಪ್ಪ ಅಂದರೆ ಟಿನ್ ಫಾಯಿಲು ಅಂದರೆ ತಗಡಿಂದೇನೋ ಒಂದು, ಮತ್ತು ಒಂದು ವುಡನ್ ಬೀಮು, ಮತ್ತು ಇನ್ನೊಂದು ರಬ್ಬರು. ಸೊ ಇವನು ಸುಮ್ಮನಿರ್ದಲ್ಲೇ ಏನು ಮಾಡ್ತಾನೆ ಅಂದರೆ ತಗೊಂಡು ಇದು ಮೇ ಬಿ ಹೆಂಗಾದ್ರೆ ಇದು ಏಲಿಯನ್ ಇದಿರ್ಬೋದು, ಸ್ಪೇಸ್ ಕ್ರಾಫ್ಟ್ ಇರ್ಬೋದು ಅಂತ ಹೇಳಿ ಏನು ಮಾಡ್ತಾನೆ, ತಾಂಡೋಗಿ ಒಬ್ಬ ಬ್ರೇಸ್ವೆಲ್ ಅನ್ನೋ ಒಬ್ಬ ವ್ಯಕ್ತಿ ಕೊಡ್ತಾನೆ, ರೋಸ್ವೆಲ್. ಸೊ ಈ ರೋಸ್ವೆಲ್ ಏನು ಮಾಡ್ತಾನೆ ಅಂದರೆ ಒಬ್ಬ ಆರ್ಮಿಲಿ ಕೆಲಸ ಮಾಡ್ತಿರ್ತಾನೆ. ಸೊ ಅವನ ಹತ್ರ ಒಬ್ಬ ಕಮಾಂಡಿಂಗ್ ಆಫೀಸರ್ ಇರ್ತಾನೆ, ಅವನ ಹೆಸರು ವಿಲಿಯಮ್ ಅಂತ ಹೇಳಿ. ಸೊ ಅವನು ಯಾವುದ್ರಲ್ಲಿ ವರ್ಕ್ ಮಾಡ್ತಿರ್ತಾನೆ ಅಂದರೆ ರೋಸ್ವೆಲ್ ಆರ್ಮಿ ಏರ್ಕ್ರಾಫ್ಟ್ RAAF ಅಂದರೆ ರೋಸ್ವೆಲ್ ಅಂಡರಲ್ಲಿ ಇವನು ವಿಲಿಯಮ್ ಅನ್ನೋನು ವರ್ಕ್ ಮಾಡ್ತಿರ್ತಾನೆ. ಸೊ ಇವನು ನೋಡ್ತಾನೆ ಈ ಅವಶೇಷಗಳನ್ನೆಲ್ಲ ನೋಡ್ಬಿಟ್ಟು, ಮೇ ಬಿ UFO ಅಂದರೆ ಏನು ನಾವು ಈಗ ಎಷ್ಟು ಹೇಳ್ತಿದ್ವಿ 6 ತಟ್ಟೆಗಳು ಅಂತ ಏನು ಹೇಳ್ತಿದ್ವಿ ಅದ್ರದ್ದೇ ಇರ್ಬೋದು ಅಂತ ಹೇಳ್ತಾನೆ. ಸೊ ಇದನ್ನ ಏನು ಮಾಡ್ತಾರೆ, US ಗೌರ್ನಮೆಂಟರು ತೊಗೊತಾರೆ, ಕೊಡಪ್ಪ ನಾನು ನೋಡ್ತೀನಿ ಅಂತೇಳಿ. US ಗೌರ್ನಮೆಂಟರು ತೊಗೊಂಡ್ಮೇಲೆ ಏನು ಮಾಡ್ತಾರೆ, ಅವರು ಫಸ್ಟ್ ಡೇ ಏನು ಮಾಡ್ತಾರೆ, ಮೇ ಬಿ ಇದು 6 ತಟ್ಟೆಗಳದೇ ಇರ್ಬೋದು ಅಂತ ಹೇಳ್ತಾರೆ. ಸೊ ಯಾವಾಗ US ಗೌರ್ನಮೆಂಟ್ ಈ ಥರ ಹೇಳುತ್ತೋ ಇಡೀ ಎಂಟೈರ್ ಸೋಷಿಯಲ್ ಮೀಡಿಯಾ ಏನೇನಿದೆ, ನ್ಯೂಸ್ ಚಾನಲ್ ಇದೆ, ಎಲ್ಲರೂ ಪಬ್ಲಿಷ್ ಮಾಡಿಬಿಡ್ತಾರೆ. ಅಂದರೆ ನಮ್ಮ ದೇಶದಲ್ಲಿ 6 ತಟ್ಟೆಗಳು ಬರ್ತಿದ್ದಾವೆ, 6 ತಟ್ಟೆಗಳಿದ್ದಾವೆ ಎಲ್ಲ ಅಂತೇಳಿ. ಬಟ್ ಇಲ್ಲಿ ಒಂದು ಪಾಯಿಂಟ್ ಇದೆ. ನೆಕ್ಸ್ಟ್ ಡೇ US ಆರ್ಮಿ ಏನು ಹೇಳುತ್ತೆ, ಇದು 6 ತಟ್ಟೆಗಳಲ್ಲ ಅಂತ. ಸೊ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ವೆರಿ 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 ಇಂಪಾರ್ಟೆಂಟು ಈ ಸೆಷನಲ್ಲಿ. ನಿಮಗೆ ನೆಕ್ಸ್ಟ್ ಒಂದು 5 ಮಿನಿಟ್ಸ್ ಆದಮೇಲೆ ಇದೇಂತಕ್ಕೆ ಇಂಪಾರ್ಟೆಂಟು ಅಂತ ಹೇಳ್ತೀನಿ. ಸೊ ಇದಾದಮೇಲೆ ಇದನ್ನು ಸಡನ್ನಾಗಿ ರಿವರ್ಸ್ ಹೊಡೆದ್ಬಿಟ್ಟಲ್ಲ US ಗೌರ್ನಮೆಂಟು, US ಮಿಲಿಟರಿ ಗೌರ್ನಮೆಂಟು, ಏನಿದು 6 ತಟ್ಟೆಗಳಲ್ಲ ಅಂತಾರೆ. ಸೊ ಅದಕ್ಕೆ ಒಂದು ಕಾರಣ ಕೊಡೋದಕ್ಕೆ ಏನಪ್ಪ ಅಂದರೆ, ಒಬ್ಬ ಮಾರ್ಸೆಲ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ, ಮಿಲಿಟರಿ ಅವನು. ಸೊ ಅವ್ನು ಬಂದು ಹೇಳ್ತಾನೆ, ಇಲ್ಲಪ್ಪ ಇವು ವೆದರ್ ಬಲೂನ್ಸು, ಅದು ಪಾರ್ಟ್ಸ್ಗಳು ಅಷ್ಟೇ, ಇದೇನು UFOದಲ್ಲ, ನೀವೇನು ತಲೆ ಕೆಡಿಸ್ಕೊಂಡ್ಬಿಡಿ, ಆರಾಮಾಗಿದೆ ಅಂತ. ಹೌದಾ ಅಂತೇಳಿ ಎಲ್ಲ ಅಮೇರಿಕಾದವರೆಲ್ಲ ಸುಮ್ಮನೆ ಆಗ್ಬಿಡ್ತಾರೆ. ಓಕೆ, ಅವಾಗವಾಗ ಸೈಟಿಂಗ್ಸ್ ಕಾಣ್ತಿರ್ತಾರೆ, ಅಂದರೆ ಬಂದೋಗೋ ಕಾಣ್ತಿರ್ತಾರೆ. ಸೊ ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ಮು ಅಂದರೆ, ಅಲ್ಲಿ ಬಂದು ಹೋಗುವಂಥವು ಯಾವ್ಯಾವ ಇದ್ದಾವೆ ಏನು ನಮ್ಮ UFOಗಳು, ಅವೆಲ್ಲ ಬರ್ತಾ ಇದ್ದಿದ್ದು ಅಟಾಮಿಕ್ ಸೈಟ್ಸ್, ಅಂದರೆ ನ್ಯೂಕ್ಲಿಯರ್ ವೆಪನ್ ಏನೇನು ರೆಡಿ ಮಾಡ್ತಾರಲ್ಲ ಆಗ ಜಾಗಗಳಿಗೆ ಮಾತ್ರ ಬರ್ತಾ ಇರ್ತವೆ, ಜಾಸ್ತಿ ಕಾಣಿಸ್ತಾ ಇರ್ತವೆ. ಸೊ ಇದು ಅವ್ರಿಗೆ ಅನುಮಾನ ಬರುತ್ತೆ, ಏನಪ್ಪ ಈ ನ್ಯೂಕ್ಲಿಯರ್ ವೆಪನ್ಸ್ ಜೊತೆ ಇದು ಸೈಟಲ್ಲಿರೋದಕ್ಕೆ ಎಲ್ಲ ಕಡೆ ಕಾಣಿಸ್ತಾ ಇದೆಯವಲ್ಲ, ಏನಿದು ನಮ್ಮ ಅಮೇರಿಕಾದಲ್ಲಿ ಮಾತ್ರನಾ ಈ ಥರ ಅಂತ ಎಲ್ಲ ಡೌಟ್ ಬರುತ್ತೆ. ಆಯಿತು, ಓಕೆ. ಸೊ ಇದೆಲ್ಲ ಹಂಗೆ ನಡೀತಾ ಹೋಗುತ್ತೆ. ಓಕೆ, ಎಲ್ಲ ರಿಸರ್ಚ್ ಎಲ್ಲ ನಡೀತಾ ಇರುತ್ತೆ, ಪ್ಯಾರಲಲ್ಲಿ ಇದೇನಾಗುತ್ತೆ. 1970ನಲ್ಲಿ ಇದು ಒಂದು ಮೇನ್ ಇಂಪಾರ್ಟೆಂಟ್. 1970ನಲ್ಲಿ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಸ್ಪೇಸ್ ಕ್ರಾಫ್ಟ್ ಬಂದು ಸ್ಟ್ರೈಕ್ ಆಗುತ್ತೆ, ಅಥವಾ ಏನೋ ಒಂದು UFO ಬಂದು ಸ್ಟ್ರೈಕ್ ಆಗುತ್ತೆ. ಏನಕ್ಕಪ್ಪ ಅಂದರೆ, ಸ್ಟ್ರೈಕ್ ಅಂದರೆ ಇದು ಸಿಡ್ಲು ನೋಡಿರ್ತಲ್ಲ, ಮಿಂಚು ಸಿಡ್ಲು, ಅದು ಹೊಡೆದ್ಬಿಟ್ಟು UFO ಬಿದ್ದೋಗ್ಬಿಡುತ್ತೆ. ಓಕೆನಾ.
ಅದನ್ನು ಜನ ಏನು ತಿಳ್ಕೊತಾರೆ ಅಂದರೆ UFO ಯಾವುದೋ ಫ್ಲೈಯಿಂಗ್ ಸಾಸರ್ ಬಂದಿದೆ, ಅದಕ್ಕೆ ಸಿಟ್ಟು ಹೊಡೆದಿದೆ, ಬಿದ್ದುಬಿಟ್ಟಿದೆ, ಅದರೊಳಗಡೆ ಏಲಿಯನ್ಗಳಿದ್ದಾವೆ, ಏಲಿಯನ್ನ ತೊಗೊಂಡೋಗಿ ಇವ್ರೇನು ಮಾಡ್ತಿದ್ದಾರೆ, ರಿಸರ್ಚ್ ಮಾಡ್ತಿದ್ದಾರೆ US ಗೌರ್ನಮೆಂಟು. ಸೊ ಆ ಏಲಿಯನ್ ಬಗ್ಗೆ ಈ ಟೆಕ್ನಾಲಜಿನ ತಿಳ್ಕೊತಿದ್ದಾರೆ ಅಂತೇಳಿ 1970 ಒಂದು ಸ್ವಲ್ಪ ಹೈಪ್ ಆಗುತ್ತೆ ಯಾವಾಗ ಏಲಿಯನ್ ಬಗ್ಗೆ. ಸೊ ಇಲ್ಲಿ ಪ್ಯಾರಲಲ್ ಏನಾಗ್ತಿರುತ್ತೆ, 1977ಗೆ ಇಲ್ಲಿ ಏನು ನಾನು ಹೇಳಿದೆ ಲಾಸ್ಟ್ ಸೆಷನಲ್ಲಿ ವೈಜರ್ 1 ಮತ್ತು ವೈಜರ್ 2 ಅದನ್ನು ಕಳಿಸೋ ರೆಡಿ ಮಾಡ್ಕೊತಾ ಇರ್ತಾರೆ. ಈ ಕಡೆ ಈ ಪ್ಲ್ಯಾನ್ ನಡೀತಿರುತ್ತೆ, ಈ ಕಡೆ ಈ ಪ್ಲ್ಯಾನ್ ನಡೀತಿರುತ್ತೆ. ಸೊ ಇದು 1970 ಈ ಒಂದು ಎಲ್ಲಿ ಬಿದ್ದಿರುತ್ತೋ ಅದನ್ನು ಇವರೇನಂತ ಕರೀತಾರೆ, ಏರಿಯಾ 51 ಅಂತ ಕರೀತಾರೆ. ಸೊ ನೀವು ಅಂದ್ಕೋಬೋದು ನಾವು ಮಾತಾಡ್ತಿರೋದು ಏಲಿಯನ್ನು, ಇಲ್ಲಿ ನೋಡಿದ್ರೆ ಇವ್ನು ನೋಡಿದ್ರೆ ಇದನ್ನ ಬಗ್ಗೆ ಯಾವುದು ಸ್ಪೇಸ್ ಕ್ರಾಫ್ಟ್ ಬಗ್ಗೆ ಹೇಳ್ತಾನೆ, ಇದು ಯಾವುದೇ ಏರಿಯಾ 51 ಅಂತ ಹೇಳ್ತಾನೆ, ಏನಪ್ಪ ಸಂಬಂಧ ಅಂತ ಅಂದ್ಕೊತೀರ. ಏರಿಯಾ 51ಗೂ ಸಂಬಂಧ ಇದೆ, ಏಲಿಯನ್ಗೂ ಸಂಬಂಧ ಇದೆ ಅಂತ ಹೇಳ್ತಿದ್ದಾರೆ ಅವರು. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅಂದರೆ ಏರಿಯಾ 50 ಏನು ಮೇಡಮ್ ಏನೋ ಕ್ವಶನ್ ಕೇಳಿದ್ರೆ ತುಂಬಾ ಕ್ಯೂರಿಯಾಸಿಟಿ ಬರ್ತಾ ಇದೆ ನನಗೆ, ಅದಕ್ಕೆ ತುಂಬ ಚೆನ್ನಾಗಿದೆ. ಸಿ ಏರಿಯಾ 51 ಇಲ್ಲಿ ಎಸ್ ಸಜಿತ್, ಈ ಏರಿಯಾ 51 ಅಲ್ಲಿ ಏನಾದರೂ ಅದೇ ಪ್ಲೇಸ್ ಅಲ್ಲಿ ಏಲಿಯನ್ಸ್ ಏನಾದರೂ ಬರುತ್ತೆ ಅಂತ ನಂಬಿಕೆ ಇದೆಯಾ? ಇಲ್ಲ ಅದನ್ನೇ ಹೇಳ್ತಿರೋದು. ಈ ಏರಿಯಾ 51 ಏನು ಹಿಸ್ಟ್ರಿ ಅಂತಲೇ ಹೇಳ್ತಾ ಇದ್ದೀನಿ. ಏರಿಯಾ 51 ಏನಂತಕ್ಕೆ ಬಂತು, ಹಿಸ್ಟ್ರಿ ಏನಪ್ಪ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಹಿಸ್ಟ್ರಿಗೆ ಹೋಗೋಕ್ಕೂ ಮುಂಚೆ ಒಂದು ವಿಚಾರ ಹೇಳ್ತೀನಿ. ಈ 1950 ಅಥವಾ 1940 ಸೊ ಈ 1940 ಈ ಅಮೇರಿಕನ್ಗೆಲ್ಲ ಏನು ಅನಿಸುತ್ತೆ ಅಂದರೆ ಮೇ ಬಿ ಏನೋ ಒಂದು UFOs ಬರ್ಬೋದು ಅಥವಾ ಏನೋ ಒಂದು 60 ಕಥೆಗಳು ಬರ್ಬೋದು ಅನ್ನೋ ಒಂದು ಗುಮಾನಿ ಇರುತ್ತೆ. ಓಕೆ, ಅದೇ ಟೈಮಲ್ಲಿ 1950 1990ವರೆಗೂ ಈ ಕೋಲ್ಡ್ ವಾರ್ ಆಗುತ್ತೆ. ಅಂದರೆ ಇದು ಅಮೇರಿಕಾ ಮತ್ತು ರಷ್ಯಾ ಮತ್ತು ಕೋಲ್ಡ್ ವಾರ್ಗಳು. ಓಕೆ, ಅವಾಗವಾಗ ಕೋಲ್ಡ್ ವಾರ್ ಆಗ್ತಿರುತ್ತೆ. ಮತ್ತು ಆ ಟೈಮಲ್ಲಿ ನ್ಯೂಕ್ಲಿಯರ್ ವೆಪನ್ಗಳನ್ನ ಏನು ಮಾಡ್ತಿರ್ತಾರೆ, ಟೆಸ್ಟ್ ಮಾಡ್ತಿರ್ತಾರೆ. ನ್ಯೂಕ್ಲಿಯರ್ ವೆಪನ್ನ ಟೆಸ್ಟ್ ಮಾಡಬೇಕಾದ್ರೆ ಇವ್ರು ಏನು ಮಾಡ್ತಾರೆ, ಅಮೇರಿಕಾದವ್ರಿಗೆ ಒಂದು ಟೆಸ್ಟ್ ಮಾಡೋದಕ್ಕೆ ಒಂದು ಜಾಗ ಬೇಕು. ನ್ಯೂಕ್ಲಿಯರ್ ವೆಪನ್ಸನ್ನು ಟೆಸ್ಟ್ ಮಾಡೋದಕ್ಕೆ ಒಂದು ಜಾಗ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೊ 1949 ಒಂದು ಅಟಾಮಿಕ್ ಬಾಂಬನ್ನು ಸೋವಿಯತ್ ಯೂನಿಯನ್ ರಷ್ಯಾ ಏನು ಮಾಡುತ್ತೆ, ಬ್ಲಾಸ್ಟ್ ಮಾಡುತ್ತೆ. ಸೊ 1949 ಬ್ಲಾಸ್ಟ್ ಮಾಡಿದಾಗ ಅಮೇರಿಕಾದವರು ಫುಲ್ಲು ಇದಾಗ್ಬಿಡ್ತಾರೆ. ಏನಪ್ಪ ಅಲ್ಲಿ ಬ್ಲಾಸ್ಟ್ ಮಾಡಿದ್ದೆ ಐತೆ, ಬಟ್ ಇಲ್ಲಿ ನಮಗೇನು ಗೊತ್ತೇ ಆಗ್ತಿಲ್ವಲ್ಲ, ಏನಿದು, ನಾವು ಹೆಂಗೆ ಸ್ಯಾಟಲೈಟ್ಗಳು ಇಲ್ಲ ಕಂಡುಹಿಡಿಯೋದು ಹೆಂಗೆ ಅಂತೇಳಿ. ಸೊ ಅವಾಗ ಇವ್ರೇನು ಮಾಡ್ತಾರೆ, ಅವತ್ತಿನ ಪ್ರೆಸಿಡೆಂಟ್ ಐಸನ್ಹೋವರ್ 1954 ಒಂದು ಹೈ ಆಲ್ಟಿಟ್ಯೂಡ್ ರೀಕನ್ವೀನಿಯನ್ಸ್ ಪ್ರೋಗ್ರಾಮನ್ನು ಮಾಡಿ ಅಂತಾರೆ. ಅಂದರೆ ಹೈ ಆಲ್ಟಿಟ್ಯೂಡ್ ರೀಕನ್ವೀನಿಯನ್ಸ್ ಪ್ರೋಗ್ರಾಮ್ ಅಂದರೆ ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿ ಆಳುವಂಥ ಸ್ಪೇಸ್ ಕ್ರಾಫ್ಟ್, ಅಂದರೆ ಗೂಢಾಚಾರಿಗಳ ಸ್ಪೇಸ್ ಕ್ರಾಫ್ಟ್. ಓಕೆನಾ? ಸೊ ಇದನ್ನು ನಾವು ರೆಡಿ ಮಾಡಬೇಕು, ಯಾಕೆಂದರೆ ನಮಗೆ ಗೊತ್ತಾಗ್ತಿಲ್ಲ ಇಲ್ಲಿ ಕೋಲ್ಡ್ ವಾರ್ ನಡೀತಿದೆ, ಏನೇನಾಗ್ತಿದೆ ಅಂತ ಗೂಢಾಚಾರಿಗಳು ಗೊತ್ತಾಗ್ತಿಲ್ಲ ಅಂತ. ಆಯಿತು, ಓಕೆ ಅಂತ. ಸೊ 1953 ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತಾರೆ, ಆಕ್ವಾಟೋನ್ ಅಂತ. ಆಕ್ವಾಟೋನ್ ಸ್ಟಾರ್ಟ್ ಮಾಡಿದಾಗ ಇವರು ಕರೆದು ಹೇಳ್ತಾರೆ, ಯಾರು ಪ್ರೆಸಿಡೆಂಟ್ CIA ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅವ್ರನ್ನ ಕರೆದು ಹೇಳ್ತಾರೆ, ನೋಡಪ್ಪ ನನಗೆ ಈ ಥರ ಟೆಸ್ಟ್ ಮಾಡಬೇಕು, ನನಗೊಂದು ಜಾಗ ಹುಡುಕೊಡು ಅಂತಾರೆ. ಸೊ ಇವರೆಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದಾದಮೇಲೆ ಅಲ್ಲೊಂದು ಜಾಗ ಹುಡುಕ್ತಾರೆ, ದಟ್ ಈಸ್ ನೆವಿಡಿಯಾ. ಓಕೆ, ಸೊ ಇದು ಒಂದು ಡೆಸರ್ಟಲ್ಲಿರುತ್ತೆ. ಸೊ ಆ ಡೆಸರ್ಟಲ್ಲಿ ಅಂದರೆ 250 ಕಿಲೋಮೀಟರ್ ಒಂದು ಲಾಂಗ್ ಹೈವೇ ಬಿಟ್ಟರೆ ಏನೂ ಇಲ್ಲ. ಓಕೆನಾ? ಅಷ್ಟರ ಮಧ್ಯದಲ್ಲಿ ಒಂದು ಈ ಪ್ಲೇಸ್ ಇರುತ್ತೆ. ಸೊ ಅವ್ರೇನು ಹೇಳ್ತಾರೆ, ಸರ್ ಈ ಪ್ಲೇಸಲ್ಲಿ ನಾವು ಇದನ್ನು ನ್ಯೂಕ್ಲಿಯರ್ ವೆಪನ್ನ ಟೆಸ್ಟ್ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಏನೂ ಇಲ್ಲ, ಇದು ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದು ಅಂತಾರೆ. ಆಯಿತು, ಓಕೆ, ಟೆಸ್ಟ್ ಮಾಡೋಣ. ಬಟ್ ಏನು ಮಾಡಬೇಕು, 1953 ಒಂದು ಸ್ಪೈಯಿಂಗ್ ಏರ್ಕ್ರಾಫ್ಟನ್ನು ರೆಡಿ ಮಾಡ್ತಾರೆ. ಅದನ್ನು ಏನಂತ ಕರಿತೀವಿ, U2 ಸ್ಪೇಸ್ ಕ್ರಾಫ್ಟ್ ಅಂತ ಕರಿತೀವಿ. ಅದನ್ನು 22 ಬಿಲಿಯನ್ ದುಡ್ಡಲ್ಲಿ, ಅಂದರೆ $22 ಬಿಲಿಯನ್ ಡಾಲರಲ್ಲಿ ಇನ್ವೆಸ್ಟ್ ಮಾಡಿ ರೆಡಿ ಮಾಡಿರ್ತಾರೆ. ಸೊ ಇದು ಸ್ಪೇಸ್ ಕ್ರಾಫ್ಟ್ ಅಂದರೆ ಸೇಮ್ ನೀವು ಹೆಂಗೆ ಇದು 60 ತಟ್ಟೆಗಳು ನೋಡ್ತಾರಲ್ಲ ಅದೇ ಥರ ವಿಚಿತ್ರವಾಗಿರುತ್ತೆ. ಓಕೆನಾ? ಓಡಾಡ್ತಿರುತ್ತೆ, ಎಲ್ಲಿ ಬೇಕು ಸ್ಪೈಯಿಂಗ್ ಮಾಡ್ತಿರುತ್ತೆ, ಅಂದರೆ ಗೂಢಾಚಾರಿಕೆ ಮಾಡ್ತಿರುತ್ತೆ. ಬಟ್ ಒನ್ ಮೇ 1960 ಏನು ಮಾಡ್ತಾರೆ ಅಂದರೆ ಮಿಸೈಲಲ್ಲಿ ಹೊಡೆದಾಕ್ಬಿಡ್ತಾರೆ ಅದನ್ನು. ಸೊ U2 ಸ್ಪೇಸ್ ಕ್ರಾಫ್ಟ್ ಡೆಮಾಲಿಷ್ ಆಗುತ್ತೆ. ಸೊ ಅದರದ್ದು ಏನಪ್ಪ ಸ್ಪೆಷಾಲಿಟಿ ಅಂದರೆ 4800 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ ವಿತೌಟ್ ರೀಫಿಲ್ಲಿಂಗ್. ಒಂದು ಸತಿ ಫಿಲ್ ಮಾಡಿದ್ರೆ 4800 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. ಮತ್ತು 320 ಕ್ಯಾಮ್ರಾಗಳನ್ನ ಕ್ಯಾರಿ ಮಾಡುತ್ತೆ. ನೆಕ್ಸ್ಟು 18,000 ಪಟ್ಟು ಅಂದರೆ ಮೈಲ್ಸ್ ಹೈಟಲ್ಲಿ ಟ್ರಾವೆಲ್ ಮಾಡುತ್ತೆ. ಹೈ ಆಲ್ಟಿಟ್ಯೂಡ್ ರೆಸೊನೆನ್ಸ್ ಪ್ರೋಗ್ರಾಮ್. ಸೊ ಇವಾಗ ಏನು ಮಾಡಿದ್ರು, ಮಿಸೈಲ್ನ ಹೊಡೆದಾಕ್ತಿದ್ದಾರೆ ಸ್ಪೇಸ್ ಕ್ರಾಫ್ಟು, ಇನ್ನೊಂದು ರೆಡಿ ಮಾಡ್ಕೋಬೇಕು. ಸೊ ಆವಾಗ ಏನು ಮಾಡಿದ್ರು, 1970 ಇನ್ನೊಂದು ರೆಡಿ ಮಾಡ್ತಾರೆ, SR-71 ಬ್ಲ್ಯಾಕ್ ಬರ್ಡ್ ಅಂತ ಹೇಳಿ. ಸೊ ಇದು ಏನಪ್ಪ ಅಂದರೆ ಇದು ಇವತ್ತುವರೆಗೂ ಹೈಯೆಸ್ಟ್ ಇದೆ ಅದು ಸ್ಪೀಡು.
ಬಂದು ಸೊ 4300 ಕಿಲೋಮೀಟರ್ ಪರ್ ಅವರಲ್ಲೇನೋ ಸ್ಪೀಡು ಇದಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ 21,000 ಹೈ ಆಲ್ಟಿಟ್ಯೂಡನಲ್ಲಿ ಇದು ಟ್ರಾವೆಲ್ ಆಗುತ್ತೆ. ಸೊ ಇದನ್ನು ಏನು ಮಾಡಿದ್ರು 1970ನಲ್ಲಿ ಲಾಂಚ್ ಮಾಡ್ತಾರೆ. ನಾನು ಅವಾಗಲೇ ಒಂದು ಪಾಯಿಂಟ್ ಹೇಳಿದ್ದೆ, 1970ನಲ್ಲಿ ಒಂದು 6 ತಟ್ಟೆ ಬಂದು ಸ್ಟ್ರೈಕ್ ಆಗುತ್ತೆ, ಅಂದರೆ ಗುಡುಗು ಮಿಂಚಿಗೆ ಹೊಡೆದು ಸತ್ತು ಬೀಳುತ್ತೆ ಅಂತೇಳಿ. ಬಟ್ ಇಲ್ಲಿ ಆಗಿದ್ದ ಕಥೆನೇ ಬೇರೆ. ಓಕೆ, ಇಲ್ಲಿ 1970ನಲ್ಲಿ ಈ ಏನಿರುತ್ತೆ ಇದನ್ನು ಹೈ ಪ್ರೆಷರಲ್ಲಿ ಥಂಡರ್ ಸ್ಟೋಮಲ್ಲಿ ಲಾಂಚ್ ಮಾಡ್ತಾರಲ್ಲ, ಸೊ ಅದು ಕೂಡ ವಿಚಿತ್ರವಾಗಿರುತ್ತೆ, ಏನು UFO ಥರನೇ ಇರುತ್ತೆ. ಸೊ ಇದನ್ನು ಏನು ಮಾಡ್ತಾರೆ, ಲಾಂಚ್ ಮಾಡಿದಾಗ ಎಲ್ಲರೂ ತಿಳ್ಕೊತಾರೆ. ಬಟ್ ಇದು ಇನ್ನೊಂದು ಏನಪ್ಪ ಅಂದರೆ USA ಗೌರ್ಮೆಂಟಿಗೆ ಇದನ್ನು ಲಾಂಚ್ ಮಾಡಬೇಕು, ಬಟ್ ಯಾರಿಗೂ ಗೊತ್ತಾಗಬಾರ್ದು ಬೋರ್ಡಿಗೆ. ಏನು ಮಾಡೋದು? ಸೊ ಆ ಟೈಮಲ್ಲಿ ಇನ್ನೊಂದು ಏನಾಗುತ್ತೆ, ಇನ್ಸಿಡೆಂಟ್ ಏನಾಗುತ್ತೆ ಅಂದರೆ, ಒಬ್ಬ ಜೋ ಅಂತ ಇರ್ತಾನೆ, ಯೂಟ್ಯೂಬರ್, ಪಾಡ್ಕ್ಯಾಸ್ಟ್ ಯೂಟ್ಯೂಬರ್. ಸೊ ಇನ್ನೊಬ್ಬ ಏನು ಮಾಡ್ತಾನೆ, ಬಾಬ್ ಅಂತ ಇರ್ತಾನೆ. ಅವನು ಒಬ್ಬ ವ್ಯಕ್ತಿ ಈಸ್ ಇಂಟ್ರೆಸ್ಟಿಂಗ್ ಇನ್ UFOs ಬಗ್ಗೆ ತುಂಬ ತಿಳ್ಕೊಂಡಿರ್ತಾನೆ. ಸೊ ಅವನ್ನ ಇಂಟರ್ವ್ಯೂ ಕರೀತಾನೆ, ಬಾರಪ್ಪ ನೀನು ಇಂಟರ್ವ್ಯೂಗೆ ಅಂತ. ಕರೆದಾಗ ಏನು ಹೇಳ್ತಾನೆ, ಅವನು ಬಾಬ್ ಅನ್ನೋ ವ್ಯಕ್ತಿ ಏನು ಹೇಳ್ತಾನೆ, ನಾನು ಈ ಏರಿಯಾ 51ಅಲ್ಲಿ ರಿಸರ್ಚರ್ ಆಗಿದ್ದೀನಿ, ಮತ್ತು ನಾನು 6 ತಟ್ಟೆಗಳನ್ನೆಲ್ಲ ರಿಸರ್ಚ್ ಮಾಡಿದ್ದೀನಿ ಅಂತ. ಸೊ ಇದು ಇನ್ನೂ ಜನ ಕೈಪಾಗ್ಬಿಡುತ್ತೆ. ಸೊ ಇವನೇನೋ ನೋಡಿದ ಹಂಗಾರೆ ಏರಿಯಾ 51ಅಲ್ಲಿ ಏಲಿಯನ್ಸ್ ಇದ್ದಾವೆ. ಬಟ್ ಇಲ್ಲಿ USA ಗೌರ್ಮೆಂಟಿಗೆ 1970ನಲ್ಲಿ ಒಂದು ಸ್ಪೈಕ್ ಏರ್ಕ್ರಾಫ್ಟನ್ನು ಲಾಂಚ್ ಮಾಡ್ತಾ ಇದ್ದೀವಿ, ಬಟ್ ಇದು ಯಾರಿಗೂ ಗೊತ್ತಾಗಬಾರ್ದು, ವರ್ಲ್ಡ್ ಯಾರಿಗೂ ಗೊತ್ತಾಗಬಾರ್ದು. ಆವಾಗ ಇವ್ರೇನು ಮಾಡಿದ್ರು ಅಂದರೆ, ಸೊ ಕಾನ್ಸ್ಪಿರೆನ್ಸಿ ಥಿಯರಿನ ಇದು ಪಾಸ್ ಮಾಡಿದ್ರು. ಹೆಂಗಿದ್ರು ಇವರು ಜನಗಳಿಗೆ UFOಗಳಿದ್ದಾವೆ ಅಂತ ಗುಮಾನಿ ಐತೆ, ನಾವು ಇದನ್ನೇನು ಮಾಡೋಣ, ಕಂಟಿನ್ಯೂ ಮಾಡೋಣ ಅಂತೇಳಿ. ಸೊ ಲಾಂಚ್ ಮಾಡಿದಾಗೆಲ್ಲ ಹೇಳಿದ್ರು ಇದು UFO ಅವಾಗವಾಗ ಬಂದು ಹೋಗ್ತಿದೆ ಅಂತೇಳಿ. ಬಟ್ ಇಟ್ ಈಸ್ ನಾಟ್ UFOs. ಓಕೆ, ದಿಸ್ ಈಸ್ USA launched spy spacecraft, that is SR-71 in 1970. ಸೊ ಯಾವಾಗ ಅವತ್ತಿಂದ ಲಾಂಚ್ ಮಾಡಿದ್ರೋ ಅವತ್ತಿಂದ ಇವರೆಲ್ಲ ತಿಳ್ಕೊಂಡ್ರು UFOಗಳು ಬರ್ತಿದ್ದಾವೆ ಹೋಗ್ತಿದ್ದಾವೆ. ಅದಾದಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ 1994ಅಲ್ಲಿ USA ಗೌರ್ಮೆಂಟ್ ಏನು ಹೇಳುತ್ತೆ, ಇದು ಅದೆಲ್ಲ ಕಣ್ರಪ್ಪ ದಡ್ಡಂದಿರ, ಇದು ನಾವು ಲಾಂಚ್ ಮಾಡಿರೋದೆ, ಸೊ ನೀವು ತಿಳ್ಕೊಂಡಿರೋದು ಬೇರೆ, ನೀವು ಅದು ಏಲಿಯನ್ಸ್ ಅಲ್ಲ. ಬಟ್ ನಮ್ಮ ಜನ ನಂಬೋದಿಲ್ಲ. ಸೊ ಇಲ್ಲ, ಅದು ಏಲಿಯನ್ಸ್ ಇದ್ದಾವೆ, ಏಲಿಯನ್ಸ್ ಬರ್ತಾ ಇದ್ದಾವೆ, ಹಂಗೆ ಅಂತಾರೆ. ಅದಕ್ಕೆ US ಗೌರ್ಮೆಂಟ್ ಇಲ್ಲಪ್ಪ, ಇದು ಏಲಿಯನ್ಸ್ ಅಲ್ಲ, ನಾವು ಲಾಂಚ್ ಮಾಡ್ತಿರೋದು, ಬಟ್ ಇದು ಯಾರಿಗೂ ಗೊತ್ತಾಗಬಾರ್ದು ಅಂತ. ಬಟ್ ಈಗ ರೀಸೆಂಟಾಗಿ 2013 ಮತ್ತು ಈ ರೀಸೆಂಟಾಗಿ ಆ ಏರಿಯಾ 51ಗೆ ಜನಗಳು ಹೋಗೋದಕ್ಕಲ್ಲ, ಯಾಕೆಂದರೆ ಫುಲ್ಲಿ ಕವರ್ಡು ಅಂದರೆ, ಮತ್ತು ಅದು ಅನ್ಅಥಾರಿಟಿ ಅಂದರೆ ಯಾರು ಕೂಡ ಹೋಗದೇ ಇರುವಂಥ ಜಾಗ, ಅದು ಯಾರು ಕೂಡ ಹೋಗೋದಕ್ಕಾಗಲ್ಲ, ಒಳಗಡೆ ಎಂಟ್ರಿ ಇಲ್ಲ. ಸೊ ಬಟ್ ಇವಾಗ ನಮ್ಮ ಇಂಡಿಯಾದಲ್ಲಿ RTI ಆ್ಯಕ್ಟ್ ಅಂತ ಇದೆಯಲ್ಲ, ಈಗ ಯಾರಾದರೂ ಒಬ್ಬರು RTI ಹಾಕಿದ್ರೆ ಅದು ಏನಿದೆ ಅವ್ರದ್ದು ಇನ್ಫಾರ್ಮೇಷನ್ ಕೊಡಬೇಕು, ಅದೇ ಥರ ಅವ್ರದ್ರಲ್ಲೂ ಒಂದು ಆ್ಯಕ್ಟ್ ಇದೆ. ಸೊ ಅದ್ರನ್ನ ಕೆಲವೊಂದಷ್ಟು ಜನ ಹಾಕಿದ್ರು ಏನಿದೆ ಏರಿಯಾ 51ಅಲ್ಲಿ ಏನು ನಡೀತಿದೆ ಅಂತ ಹೇಳೋದಕ್ಕೆ. ಬಟ್ ಇವಾಗ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ, ಅಂದರೆ ನೀವು ಗೂಗಲಲ್ಲೆಲ್ಲ ನೋಡಿದಾಗ ಏರಿಯಾ 51 ಟಾಪ್ ಆ್ಯಂಗಲಲ್ಲಿ ಕಾಣುತ್ತೆ ಯಾವ ಲೊಕೇಶನ್ ಏನು ಎತ್ತ ಅಂತ ಹೇಳಿ. ಬಟ್ ಇವಾಗಲೂ ಕೂಡ ಕೆಲವೊಂದಷ್ಟು ಜನ ಹೋಗಿದ್ದಾರೆ, ಬಟ್ ಎಲ್ಲೂ ಕೂಡ ಯಾವತ್ತೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಆಗಿಲ್ಲ. ದ ಮೇನ್ ಥಿಂಗ್ ಈಸ್ this is the US military base area 51 and largest land controlled by Americans. ಓಕೆ, ಗೌರ್ನಮೆಂಟ್ ಲ್ಯಾಂಡ್ ಕಂಟ್ರೋಲ್ ಬೈ ಅಮೆರಿಕನ್ಸ್, ಯಾರು ಕೂಡ ವಿಸಿಟ್ ಆಗೋದಿಲ್ಲ. ಸೊ ಅವರು ಏಲಿಯನ್ ಅನ್ನೋ ಹೆಸರಲ್ಲಿ ಸ್ಪೈ ಏರ್ಕ್ರಾಫ್ಟನ್ನು ಲಾಂಚ್ ಮಾಡ್ತಿದ್ದಾರೆ ಮತ್ತು ಅದನ್ನು ಎನ್ಹಾನ್ಸ್ ಮಾಡ್ತಿದ್ದಾರೆ. ಬಟ್ ಇದನ್ನು ಜನಗಳಿಗೂ ಹೇಳಿದ್ದಾರೆ 1994ಅಲ್ಲಿ ಇದು ಏಲಿಯನ್ಸ್ ಅಲ್ಲಪ್ಪ ಅಂತ ಹೇಳಿ. ಬಟ್ ಅವ್ರು ನಮ್ಮರು ಜನ ನಂಬ್ತಿಲ್ಲ, ಅವೇ ಅಂತ ಅಂದ್ಕೊಂಡೇ ಹೋಗ್ತಿದ್ದಾರೆ. ಸೊ ಅದಕ್ಕೋಸ್ಕರ ಈಗ Voyager 1 ಮತ್ತು Voyager 2 ಟ್ರಾವೆಲ್ ಮಾಡ್ತಾ ಇದೆ. ಸೊ ಇವತ್ತಿನ ಇದು ಅಪ್ಡೇಟ್. So that's about the second session of the video. Very amazing story about aliens. Actually, ಏಲಿಯನ್ಸ್ ಅಂದ್ರೇನೆ ಕಾನ್ಸೆಪ್ಟೇ ಬೇರೆ ಇತ್ತು ನಮ್ ತಲೆಯಲ್ಲೆಲ್ಲ. ಆಕ್ಚುಲಿ ಇವಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಸ್ಪೇಸ್ ಕ್ರಾಫ್ಟಿಗೆ ಹೋಗ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಅದ್ರ ಬಗ್ಗೆ ನೋಡ್ಬೇಕು ಅಂತ ಹೇಳಿ ನಮ್ಗೊಂದ್ ಸ್ವಲ್ಪ ಐಡಿಯಾ ಸಿಕ್ತು ಅನ್ಸುತ್ತೆ. ಬಹುಶಃ ನಮ್ ಜೊತೆಗಿರ್ತಕ್ಕಂಥ ಅಜಿತ್ ಮತ್ತೆ ವಿನಾಯಕ್ ಅವರಿಗೂ ಕೂಡ ಸೇಮ್ ಐಡಿಯಾ ಸಿಕ್ಕಿದೆ ಅನ್ಕೊಳ್ತೀನಿ. ದ ಸೇಮ್ ವೇ ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಒಂದು ಏಲಿಯನ್ ಅಂದ್ರೇನೆ ಏನು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಅಂತ ಹೇಳ್ಬೋದು, ತುಂಬಾ ಸಂಕ್ಷಿಪ್ತವಾಗಿ ಅವರಿಗೆ ಒಂದು ಐಡಿಯಾ ಸಿಕ್ಕಿದೆ. ತುಂಬಾ ಥ್ಯಾಂಕ್ಸ್ ಮನೋಹರ್ ಅವರೇ, ತುಂಬಾ ಡೀಟೇಲ್ ಆಗಿ ತುಂಬಾ ಈಸಿಯಾಗಿ ಸ್ಟೋರಿ ತರ ನಮಗೆ ಈ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಆಲ್.